ಜುಲೈ ತಿಂಗಳಲ್ಲಿ ಉದ್ಯೋಗದ ವಿಚಾರಗಳಲ್ಲಿ ಏನಾದರೂ ಬದಲಾವಣೆ ವಿಶೇಷ ಏನೋ ತಗೊಳ್ಬೇಕಾದ್ರೆ ಎಚ್ಚರಿಕೆ ಅಥವಾ ಇತ್ಯಾದಿಗಳ ಬಗ್ಗೆ. ಯಾಕೆಂದರೆ ನೋಡಿ, ಪ್ರತಿ ತಿಂಗಳಲ್ಲೂ ಸಹ ಪ್ರತಿಯೊಂದು ರಾಶಿಯಲ್ಲಿ ಯಾರಿಗಾರು ಸಹ ಅಕಸ್ಮಾತ್ ಕೆಲವಿಷ್ಟು ಆಲೋಚನೆಗಳು ಬರ್ಬೋದು. ಏನಪ್ಪ ಅಂತಂದರೆ, ಒಂದು ಜಾಬ್ ಚೇಂಜ್ ಮಾಡೋಣ ಅನ್ನೋ ಆಪ್ಷನ್ ಬರ್ಬೋದು. ಈ ಜಾಬ್ ಚೇಂಜ್ ಮಾಡೋಣ, ನನಗೆ ಬೇಡ ಅಂತ. ಜುಲೈ ತಿಂಗಳು ನಿಮಗೆ ಜಾಬ್ ರಿಸೈನ್ ಮಾಡಲಿಕ್ಕೆ ಉತ್ತಮನೋ ಅಲ್ವೋ ಅನ್ನುವಂಥದ್ದು ನಿಮ್ಮ ರಾಶಿ ಪ್ರಕಾರ. ಅಥವಾ ಜುಲೈ ತಿಂಗಳಲ್ಲಿ ನೀವು ರಿಸೈನ್ ಮಾಡಬಹುದಾ, ಇನ್ನೊಂದು ಜಾಬ್ ಸಿಗುತ್ತಾ, ಏನು ಎತ್ತ, ಈ ಥರದ್ದೆಲ್ಲ ವಿಚಾರಗಳನ್ನು ತಿಳ್ಕೊಂಡ್ರೆ ನಿಮ್ಗೊಂದು ಸ್ವಲ್ಪ ಅನುಕೂಲ ಆಗುತ್ತೆ ಅಂತ. ಕೆಲವರು ಜಾಬ್ ರಿಸೈನ್ ಮಾಡಿಬಿಡ್ತಾರೆ, ಮುಂದೇನು ಎತ್ತ ಏನೂ ಇಲ್ಲ, ಕ್ವಶನ್ ಮಾರ್ಕ್ ಆಗಿದ್ದು ಬಿಡುತ್ತೆ. ಸೊ ಅದರಿಂದ ಆಮೇಲೆ ಯಾವುದೋ ಒಂದು ವೈಯಕ್ತಿಕ ಜಾತಕ ಕನ್ಸಲ್ಟೇಷನ್ ತೊಗೊಂತಾರೆ. ಗುರುಗಳೇ, ಜಾಬ್ ರಿಸೈನ್ ಮಾಡಿಬಿಟ್ಟಿದ್ದೀನಿ, ಈಗ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಗುರುಗಳೇ. ಸೊ ನನಗೆ ಎಲ್ಲೂ ಕಡೆ ಕೆಲಸ ಸಿಗ್ತಾ ಇಲ್ಲ, ನಾನು ಅನ್ಕೊಂಡ ಕಡೆ ಕೆಲಸ ಸಿಗ್ತಾ ಇಲ್ಲ, ಯಾವುದೋ ಫ್ರೆಂಡ್ ಕೆಲಸ ಕೊಡಿಸ್ತೀನಿ ಅಂದ ಸಿಗಲಿ, ಇವ ನೋಡ್ರೆ ಅವನು ಫೋನ್ ಎತ್ತಾ ಇಲ್ಲ, ಅಥವಾ ನಾನು ಏನೋ ಒಂದು ರೀಸನ್ ಅಪ್ಪ ಒಟ್ಟು ಆಗಲಿಲ್ಲ ಅಂತ ಆವಾಗ ಟೆನ್ಷನ್ ಮಾಡ್ಕೊಳ್ಳೋದು. ಸೊ ಆದ್ದರಿಂದ ನಿಮ್ಮ ರಾಶಿ ಪ್ರಕಾರ ನೀವು ಜಾಬ್ ರಿಸೈನ್ ಮಾಡಬಹುದಾ, ಮಾಡಬಾರ್ದಾ, ಪ್ರಮೋಷನ್ ಕೇಳಬಹುದಾ, ಕೇಳಬಾರ್ದಾ, ಟ್ರಾನ್ಸ್ಫರ್ ಕೇಳಬಹುದಾ, ಕೇಳಬಾರ್ದಾ, ಸ್ಯಾಲ್ರಿ ಹೈಕ್ ಸಿಗುತ್ತಾ, ಸಿಗಲ್ವಾ, ಅಥವಾ ಉದ್ಯೋಗದ ವಾತಾವರಣ ಆಫೀಸಲ್ಲಿ ನೆಮ್ಮದಿಯಾಗಿ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಬಹುದಾ, ಅಥವಾ ಉಗ್ರವಾಗಿರುತ್ತಾ ವಾತಾವರಣ, ಈ ತರಹದ ಕೆಲವಿಷ್ಟು ವಿಚಾರಗಳನ್ನು ನಿಮ್ಮ ರಾಶ್ಯಾಧಾರಿತವಾಗಿ ಕೂಡ ಒಂದು ಸ್ವಲ್ಪ ಹೊತ್ತು ಚರ್ಚೆ ಮಾಡೋಣ ಅಂತ ಹೇಳಿ. ಸೊ ದಯವಿಟ್ಟು ವಿಡಿಯೋನ ನೀವು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಪರ್ಟಿಕ್ಯುಲರ್ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ಸಹ ಈ ವಿಡಿಯೋ ಶೇರ್ ಆಗಲಿ. ಸೊ ಉದ್ಯೋಗ ಎಲ್ಲರೂ ಮಾಡ್ತಿರ್ತಾರಲ್ಲ, ಸ್ವಾಮಿ, ಚಿಕ್ಕದಾಗಲಿ ದೊಡ್ಡದಾಗಲಿ, ಅವರವರ ಉದ್ಯೋಗದ ವಿಚಾರಗಳು ಯಾವ ರೀತಿಯಲ್ಲಿ ಇರಲಿದೆ ಅನ್ನುವಂಥದ್ದನ್ನು ನೋಡ್ಕೊಳ್ಳೋಣ. ನೋಡಿ, ಬಹಳ ಪ್ರಮುಖವಾಗಿ ನೀವು ಪ್ರತಿಯೊಂದು ರಾಶಿಯವರು ನಿಮ್ಮ ರಾಶಿಗಿಂತ 10ನೇ ಮನೆಯ ಅಧಿಪತಿಯನ್ನು ಬಹಳ ಪ್ರಮುಖವಾಗಿ ಉದ್ಯೋಗಾದಿ ವಿಚಾರಗಳಲ್ಲಿ ನೋಡಬೇಕು. ಅದನ್ನು ಹೊರತುಪಡಿಸಿ ರವಿಗ್ರಹದ ಸಂಚಾರವನ್ನು ವಿಶೇಷವಾಗಿ ಗಮನದಲ್ಲಿಟ್ಕೊಂಡು ನೋಡಬೇಕಾಗತ್ತೆ. ಇದು 2 ಪಾಯಿಂಟ್ಸ್ ಬಹಳ ಇಂಪಾರ್ಟೆಂಟ್ ಆಗಿ ನೋಡ್ಕೋಬೇಕು. ಯಾವುದೇ ರಾಶಿಯವರಾಗಿರಲಿ, ನಿಮ್ಮ ರಾಶಿಗಿಂತ 10ನೇ ಮನೆಯ ರಾಶಿಯ ಅಧಿಪತಿ, ಎರಡನೇದಾಗಿ ರವಿಗ್ರಹದ ಸಂಚಾರ. ಇದನ್ನು ಹೊರತುಪಡಿಸಿ ನಿಮ್ಮ ರಾಶಿಗಿಂತ 10ನೇ ರಾಶಿಯಲ್ಲಿ ಯಾವುದಾದ್ರು ಗ್ರಹ ಇದೆಯಾ, ಅಥವಾ ಆ ರಾಶಿಗೆ ಯಾವುದಾದ್ರು ಗ್ರಹದ ದೃಷ್ಟಿ ಇದೆಯಾ, ಈ ಥರ ಒಂದು ಸನ್ನಿವೇಶಗಳು ಬಹಳ, ಈ 3 ವಿಚಾರಗಳು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದರೆ ಜಾಬ್ ರಿಲೇಟೆಡ್ ಆಗಿ ನೋಡಬೇಕಾದ್ರೆ ನಂದು ಹೆಂಗಿರುತ್ತೆ ಇದು ಹೇಳ್ತಿರೋದು ನಿಮಗೆ ಪಾಠ ಮಾಡ್ದಂಗೆ ಇದೆ. ನಾನು ಜ್ಯೋತಿಷ್ಯ ಪಾಠ ಮಾಡ್ದಂಗೆ ಮಾಡ್ತಾ ಇದ್ದೀನಿ ನಿಮಗೆ. ತುಂಬ ಸಿಂಪಲ್ಲು. ಪ್ರತಿಯೊಂದು ರಾಶಿಯವರು ಅವರ ರಾಶಿಗಿಂತ 10ನೇ ಮನೆಯ ಅಧಿಪತಿ ಹಾಗೂ ರವಿಗ್ರಹ, ಮೂರನೇದಾಗಿ 10ನೇ ಮನೆಗೆ ಯಾವುದಾದ್ರು ಗ್ರಹಗಳ ದೃಷ್ಟಿ, ಅಥವಾ 10ನೇ ಮನೆಯಲ್ಲಿ ಯಾವ್ದಾದ್ರು ಗ್ರಹ ಇದೆಯಾ, ಈ ಥರ 10ನೇ ಮನೆಯ ಮೇಲೆ ಬೇರೆ ಗ್ರಹಗಳ ದೃಷ್ಟಿ, ಇದನ್ನೆಲ್ಲ ಇಂಪಾರ್ಟೆಂಟ್ ಆಗಿ ನೋಡಿಕೊಂಡ್ರೆ ಆ ಪರ್ಟಿಕ್ಯುಲರ್ ಅದು ಜುಲೈ ತಿಂಗಳು ಅಂತಂದ್ರೆ ಜುಲೈ ತಿಂಗಳಲ್ಲಿ ಹೆಂಗಿರುತ್ತೆ ಉದ್ಯೋಗ, ನಾನು ರಿಸೈನ್ ಮಾಡ್ಬೋದಾ, ಮಾಡಬಾರ್ದು, ಇದಿಷ್ಟು ಕೆಲವಿಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಕೆಲವಿಷ್ಟು ದೀರ್ಘಕಾಲಿಕವಾಗಿ ಯೋಚನೆ ಮಾಡಬೇಕಾದ ವಿಚಾರಗಳಿರುತ್ತೆ. ಅಂದರೆ ಉದಾಹರಣೆ, ನೀವು 7.5 ಇರ್ತೀರಾ, ಪಂಚಮ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಈ ಥರ ಇರ್ತೀರಾ. ಈಗ ನಿಮಗೆ ಧನುರಾಶಿಯವರಿಗೆ ಅರ್ಧಾಷ್ಟಮ ಶನಿ, ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ, ಆಮೇಲೆ ಕುಂಭ, ಮೀನ, ಮೇಷರಾಶಿಯವರಿಗೆ 7.5 ನಡೀತಾ ಇದೆ. ಸೊ ಇಂಥದ್ದೆಲ್ಲ ವಿಚಾರಗಳಿದ್ದಾಗ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಆ್ಯಂಗಲ್ಗಳು. ಸೊ ಅದನ್ನು ಬಹಳ ಇಂಪಾರ್ಟೆಂಟ್ ಆಗಿ ನೀವು ಗಮನಿಸಬೇಕಾಗತ್ತೆ. ಸೊ ಹಲವಾರು ಆಸ್ಪೆಕ್ಟ್ಸ್ ಇರುತ್ತೆ ಆನ್ ಎ ಲಾಂಗ್ ಟರ್ಮಲ್ಲಿ ಯೋಚನೆ ಮಾಡುವಂಥದ್ದು. ನಾನೀಗ ಬರೀ ಜುಲೈ ತಿಂಗಳ ವಿಚಾರಗಳನ್ನು ದೃಷ್ಟಿಯಲ್ಲಿಟ್ಕೊಂಡು ಜುಲೈ ತಿಂಗಳ ಗ್ರಹಸ್ಥಿತಿಗಳನ್ನ, ಅದರಲ್ಲಿ ದೀರ್ಘಕಾಲಿಕವಾದನ್ನು ಮಾತಾಡ್ತೇನೆ, ಬಟ್ ಹಾಗೆ ವಿಶೇಷವಾಗಿ ತಿಳಿಸ್ತಾ ಇದ್ದೇನೆ. ಸೊ ನೀವು ಯಾವ ರಾಶಿಯವರು ಅನ್ನೋದ್ರ ಮೇಲೆ ಜುಲೈ ತಿಂಗಳಲ್ಲಿ ನೀವು ಕೆಲಸ ಏನು ಅನ್ನುವಂಥದ್ದು ನೋಡಬೇಕು. ತುಲಾರಾಶಿಗೆ ಕನ್ವರ್ಟ್ ಆದರೆ ತುಲಾರಾಶಿಯವರೇ ಸಿನಾರಿಯೋ ಮತ್ತೆ ಚೇಂಜ್ ಆಗಿಬಿಡುತ್ತೆ. ತುಲಾರಾಶಿಯವರಿಗೆ ಅವರು ಅಷ್ಟೇ 16ನೇ ತಾರೀಕಿನ ತನಕ ಒಂದು ರೀತಿಯಲ್ಲಿರುತ್ತೆ. 16ನೇ ತಾರೀಕು ನಂತರನೇ ಫುಲ್ ಸಿನಾರಿಯೋ ಚೇಂಜ್ ಆಗಿಬಿಡುತ್ತೆ. ಮತ್ತೆ ತುಲಾರಾಶಿಯವರು ಮೊದಲೇ ತುಲಾರಾಶಿಯವರು ಉದ್ಯೋಗ ಹಿಂಗೆ ಯಾವಾಗಲೂ ಒಂದು ಸ್ಥಿರತೆ ಇರೋದಿಲ್ಲ. ಇನ್ನು ಈ ಟೈಮಲ್ಲಿ ಇನ್ನೂ ಜಾಸ್ತಿ ಆಗುವ ಸಾಧ್ಯತೆ, ಅದೇ ಆ ಫ್ಲಕ್ಚುಯೇಷನ್ಸ್ಗಳು ಇನ್ನೂ ಜಾಸ್ತಿ ಆಗುವ ಸಾಧ್ಯತೆಗಳಿದೆ. ಇದನ್ನು ತಳ್ಳಿ ಹಾಕುವಂಗೆ ಇಲ್ಲವೇ ಇಲ್ಲ, ಆಯ್ತಲ್ವಾ. ಸೊ ಅದರಲ್ಲೂ ಕೂಡ ಜಾಬ್ ರಿಸೈನ್ ಮಾಡುವಂಥದ್ದು ತುಲಾರಾಶಿಯರು 16ನೇ ತಾರೀಕು ನಂತರ. ಕರ್ಮಸ್ಥಾನಕ್ಕೆ ರವಿ ಬಂದುಬಿಡ್ತಾನೆ, ಲಾಭಾಧಿಪತಿ ಬೇರೆ, ಎಲ್ಲೋ ಜಾಸ್ತಿ ಸ್ಯಾಲ್ರಿ ಕೊಡ್ತಾರೆ ಅಂತಲೋ, ಅಥವಾ ಇಲ್ಲೇ ತುಂಬ ಸಾಕು ಅಂತನೋ, ಬೇಜಾರು ಬಂದ್ಬಿಡ್ತು ಅಂತನೋ, ನೀವು ಒಂದೇ ಕೆಲಸದನ್ನೇ ಚೇಂಜ್ ಮಾಡಿಬಿಡ್ತೀರಾ. ಇಲ್ಲ ಅಟ್ಲೀಸ್ಟ್ ನಿಮ್ಮ ಒಂದು ಇದನ್ನಾರು ಚೇಂಜ್ ಮಾಡ್ಕೊಂಡು, ಸರ್ ನನಗೆ ಇದು ಬೇಡ, ನನಗೆ ಬೇರೆ ಸೆಕ್ಟರ್ಗೆ ಹಾಕಿ, ನನಗೆ ಫೈನಾನ್ಸಿಂದ ನನಗೆ ಮಾರ್ಕೆಟಿಂಗಿಗೆ ಹಾಕಿ, ಮಾರ್ಕೆಟಿಂದ ಫೈನಾನ್ಸಿಗೆ ಹಾಕಿದ್ರೆ ನೀವು ಏನಿದ್ದೀರಾ ಅದನ್ನು ಬಿಟ್ಟು ಬೇರೆದಕ್ಕೆ ಯಾವುದಕ್ಕಾರು ಹೋಗಲಿಕ್ಕೆ ಪ್ರಯತ್ನ ಮಾಡ್ತೀರಾ ನೀವು.
ತುಲಾರಾಶಿಯವರು. ನನಗೆ ಇಲ್ಲಿ ಆಗ್ತಾಯಿಲ್ಲ ಮಾಡೋಕ್ಕೆ, ಯಾಕೋ ಇದಾಗ್ತಾಯಿಲ್ಲ, ಸರಿ ಹೋಗ್ತಾಯಿಲ್ಲ ಅನ್ನೋ ಥರ. ಪ್ರಾಫಿಟ್ ವಿಚಾರದಲ್ಲೂ ಏನೋ ಒಂದು ಸ್ವಲ್ಪ ನಿಮಗದು ಅನಾನುಕೂಲ, ಬೇಸರ ಎಲ್ಲ ಆಗುವ ಸಾಧ್ಯತೆ ಇರ್ತದೆ. ಸೊ ಇದನ್ನೆಲ್ಲ ನಾವು ಗಣನೆಗೆ ತೆಗೆದುಕೊಂಡೇ ನೋಡ್ಕೊಳ್ಬೇಕಾಗತ್ತೆ. ಲೆಕ್ಕ ಮಾಡಬೇಕಾದ್ರೂ ಕೂಡ ತುಲಾರಾಶಿಯವರಿಗೆ ಕರ್ಮಸ್ಥಾನದಲ್ಲಿ ರವಿಗ್ರಹದ ಸಂಚಾರ ಅಂತಕ್ಕಂಥದ್ದೇ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಇಲ್ಲಿ ಇನ್ನೂ ಒಂದು ನೋಡಬೇಕಾಗ್ತದೆ. ವ್ಯಯಾಧಿಪತಿಯಾಗೂ ಬುಧಗ್ರಹ ಅಲ್ಲೇ ಇರ್ತಾನೆ, ಭಾಗ್ಯಾಧಿಪತಿಯಾಗೂ ಬುಧಗ್ರಹ ಅಲ್ಲೇ ಇರ್ತಾನೆ, ಲಾಭಾಧಿಪತಿಯಾಗಿಯೂ ರವಿಗ್ರಹ ಅಲ್ಲೇ ಇರ್ತಾನೆ. ಭಾಗ್ಯಾಧಿಪತಿ, ಲಾಭಾಧಿಪತಿ, ವ್ಯಯಾಧಿಪತಿ 3 ಗ್ರಹಗಳ ಯುತಿ ನಿಮಗೆ ಏನು ಕರ್ಮಸ್ಥಾನದಲ್ಲಿ ಆಗ್ತಾ ಇರ್ತದೆ ತುಲಾರಾಶಿಯವರಿಗೆ. ಇದು ಜುಲೈ ತಿಂಗಳಲ್ಲಿ. ಸೊ ತುಲಾರಾಶಿಯವ್ರಿಗೂ ಅಷ್ಟೇ ವಿದೇಶಕ್ಕೆ ಹೋಗುವಂಥ ಅವಕಾಶಗಳು, ಹೊರ ದೇಶಕ್ಕೆ, ಹೊರ ರಾಜ್ಯಕ್ಕೆ, ಹೊರ ಜಿಲ್ಲೆಗಳಿಗೆ ದೂರ ಹೋಗಿ ಉದ್ಯೋಗ ಮಾಡ್ತಕ್ಕಂಥ ಅವಕಾಶಗಳು ಬಂದು ಒದಗಿ ಬಿಡುವ ಸಾಧ್ಯತೆಗಳು ಜಾಸ್ತಿ ಇದೆ. ಬಟ್ ತುಲಾರಾಶಿಯವ್ರದ್ದು ಪ್ರಾಬ್ಲಮ್ ಏನಂತಂದರೆ ಕೊಲೀಗ್ಸ್ ಜೊತೆಗೆ ಜಗಳಗಳಾಗುತ್ತೆ. ನೀವು ಯಾರ ಜೊತೆ ಕೆಲಸ ಮಾಡ್ತೀರಾ, ನಿಮ್ಮ ಸಹೋದ್ಯೋಗಿಗಳು, ಅವ್ರ ಜೊತೆಗೆ ಜಗಳ ಮಾಡ್ತೀರಾ, ಜಗಳಗಳಾಗ್ಬಿಡುತ್ತೆ. ಅದು ಹಾಗೂ ಹಠ ನಿಮ್ಮದೇನೋ ಒಂದು, ಅಥವಾ ಅವ್ರು ನಿಮ್ಮ ಮೇಲೆ ಪ್ರೆಷರು, ಅಥವಾ ನೀವೇ ಅವ್ರ ಮೇಲೆ ಪ್ರೆಷರ್ ಆಗ್ತಿದ್ರೋ ಇಲ್ಲೋ. ಆದರೆ ನಾನು ಒಂದು ಹೇಳ್ತೀನಿ ಕೇಳಿ, ನೀವೇನಾದರೂ ಅವ್ರ ಜೊತೆ ಜಗಳ ಮಾಡಲಿಲ್ಲ, ಅಥವಾ ಅವರೇ ಜಗಳ ಮಾಡ್ಕೊಂಬಂದ್ರು ನೀವು ಸಮಾಧಾನ ಮಾಡಿಕೊಂಡು ನೀವೇನು ಸಿಟ್ಟಾಗ್ದೇ ಅವ್ರನ್ನೂ ನೈಸ್ ಮಾಡ್ಕೊಂಡು ಮಾಡ್ತೀರಿ ಅಂದರೆ ಅವರಿಂದ ನಿಮಗೆ ತುಂಬ ಲಾಭ ಇದೆ. ಸಹೋದ್ಯೋಗಿಗಳಿಂದ ಅದನ್ನೂ ಗಮನಿಸ್ಬೇಕು ನೀವು. ಸಹೋದ್ಯೋಗಿಗಳಿಂದ ತುಂಬ ಲಾಭ ಇದೆ ನಿಮಗೆ. ಆದರೂ ಅದು ನಿಮಗೆ ಅದನ್ನು ತಡೆಯುವಂಥ, ಆ ಸಿಟ್ಟನ್ನು ತಡೆಯುವಂಥ, ನಿಮ್ಮಲ್ಲೇ ಆಗಲಿ ಅವರಲ್ಲೇ ಆಗಲಿ ಆ ಸಿಟ್ಟನ್ನು ತಡೆಯುವಂಥ ಶಕ್ತಿ ಬಂತು ಅಂದರೆ ಇದೆ. ಇಲ್ಲ ಅಂದರೆ ಭಾಳ ಮಿಸ್ ಅದಕ್ಕೆ ವ್ಯತ್ಯಾಸಗಳು ತುಂಬ ಡಿಫ್ರೆಂಟ್ ಆಗಿರ್ತಕ್ಕಂಥದ್ದು ಆಯ್ತಲ್ವಾ. ಸೊ ಫ್ರೆಂಡ್ಸೇ ನಿಮ್ಗೆ ಅದ್ಭುತವಾದಂಥ ಆಪ್ಷನ್ಗಳು ಕೊಟ್ಬಿಡ್ತಾರೆ. ಈ ಕೆಲಸ ಮಾಡೋ ಅದ್ಭುತ ದುಡ್ಡಿದೆ, ಒಳ್ಳೆ ದುಡ್ಡಿದೆ ಮಾಡು ಅಂತ. ಆಮೇಲೆ ಅವರೇ ಅದ್ರ ಮೇಲೆ ಕಲ್ಲು ಹಾಕಿ ಅವರೇ ಕೊಡ್ಬೇಕಾದ್ರೆ ನಿಮಗೆ ಕೊಟ್ಬಿಡ್ತಾರೆ. ಆಮೇಲೆ ಹೊಟ್ಟೆ ಹುಡ್ಕೊಂಡ್ಬಿಡ್ತಾರೆ, ಅಯ್ಯೋ ಕೊಟ್ಬಿಡಲ್ಲ ನಿಮಗೆ ಅಂತ. ನಿಮಗೆ ಒಂದಿನ ನಾನು ಕೇಳಿದ್ನಾ, ನೀನಾಗಿ ನೀನು ತಂದು ಕೊಟ್ಟೆ, ಆಯ್ತು ಬಿಡು ಪ್ರಾಫಿಟ್ ಇದೆ. ಅದೇನು ಈ ಥರ ನೀನೇ ಅನ್ನ ಕೊಟ್ಬಿಟ್ಟು ನೀನೇ ಅದ್ರ ಮೇಲೆ ಕಲ್ಲು ಹಾಕ್ಬಿಟ್ರೆ ಹೆಂಗಪ್ಪ ಅನ್ನೋ ರೀತಿಯಲ್ಲಿ ನಿಮ್ಗೆ ಆಗ್ಬಿಡುತ್ತೆ. ಅದೊಂಥರ ಹೇಳೋಕ್ಕಾಗದೇ ಇರುವಂಥ ಪರಿಸ್ಥಿತಿ ಅದು. ವೈಯಕ್ತಿಕ ಜಾತಕನ ಪರಿಶೀಲನೆ ಮಾಡಿಸಿದ್ರೆ ಏನಾದ್ರು ಚೇಂಜಸ್ ಮಾಡಿ ನಿಮಗೆ ಅನುಕೂಲ ಆಗೋ ಥರ ಅದನ್ನು ಕನ್ವರ್ಟ್ ಮಾಡಲಿಕ್ಕೆ ಏನು ಮಾಡಬಹುದು ಅನ್ನುವಂಥದ್ದನ್ನು ಯೋಚನೆ ಮಾಡಬಹುದು. ಆಯಿತಾ. ಇನ್ನು ಪ್ರಮೋಷನ್ನು, ಸ್ಯಾಲ್ರಿ ಹೈಕು ಇತ್ಯಾದಿಗಳೆಲ್ಲವೂ ಪ್ರಯತ್ನ ಮಾಡ್ಬೋದು. ಏನಂತಂದ್ರೆ ಗುರುಬಲ ಬೇರೆ ಇದೆ ನಿಮಗೆ, ಅದೃಷ್ಟವಶಾತ್ ಆಗುತ್ತೆ, ಒಳ್ಳೇದಾಗುತ್ತೆ, ತೊಂದರೆ ಇಲ್ಲ. ಅದೇ ಸ್ವಲ್ಪ ವೈಯಕ್ತಿಕ ಜಾತಕವನ್ನು ಒಂದು ಪರಿಶೀಲನೆ ಮಾಡಿಸ್ಕೊಂಡು ನೀವು ಮುಂದಿನ ನಿರ್ಧಾರಗಳು ತೆಗೆದುಕೊಳ್ತಕ್ಕಂಥದ್ದು ಉತ್ತಮ ನನ್ನ ಪ್ರಕಾರ. ಯಾಕೆಂದರೆ ಒಂದು ಚೂರು ವ್ಯತ್ಯಾಸ ಆದರೂ ಕೂಡ ಪಾಸಿಟಿವ್ ಇದ್ದರೆ ಪಾಸಿಟಿವ್ ಖಂಡಿತವಾಗಿ ಆಗಲಿ ಅಂತ.